ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅನುಕೂಲ ಆ್ಯಕ್ಚುಲಿ. ಆಮೇಲೆ ಕ್ಯಾನ್ಸರ್ ಅಂದ ತಕ್ಷಣ ಅರ್ಧ ಜನ ಹೆದರೇ ಬಿಡ್ತಾರೆ. ಸ್ಟೇಜ್ 1 ಮೊದಲೇ ಸ್ಟೇಜು, 2ನೇ ಸ್ಟೇಜಲ್ಲಿದ್ದರೆ ಖಂಡಿತ ಅದನ್ನು ಗುಣಪಡಿಸ್ಬೋದು. ಸೊ ಕ್ಯಾನ್ಸರ್ ಕಿದ್ವಾಯಿ ನಡಿಗೆ ಕ್ಯಾನ್ಸರ್ ಕಡೆ ಒಂದು ಉದ್ದೇಶದಿಂದ ಹೋಗ್ತಾಯಿದ್ದೀವಿ. ನಾವು ಪ್ರತಿಯೊಂದು ಗ್ರಾಮದಲ್ಲೂ ಮಾಡ್ತಾಯಿದ್ದೀವಿ. ಎಲ್ಲರೂ ಉಪಯೋಗಿಸ್ಕೋಬೇಕಂತ ಒಂದಿದು. ಆಮೇಲೆ ಈ ಕ್ಯಾನ್ಸರ್ ಅಂದರೆ ಒಂದು ತುಂಬ ದುಬಾರಿ, ತುಂಬ ಜಾಸ್ತಿ ಆಗುತ್ತೆ ಅಂತೆಲ್ಲ ಸರ್ಕಾರದವರು ತುಂಬ ಸ್ಕೀಮ್ಸ್ ಬಿಟ್ಟಿದ್ದಾರೆ. ಈಗ ABRK ಆಗಲಿ, SC/ST ಸ್ಕೀಮ್ ಆಗಲಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಉಚಿತವಾಗೇ ನಡೀತಾ ಇದೆ. ನಾವಿಲ್ಲಿ BP, ಶುಗರು, ECG, ಐ ಚೆಕಪ್ಪು, ಡೆಂಟಲ್ಲು, ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಿದ್ದೀವಿ. ಇಲ್ಲಿ ಕಲೆಕ್ಟ್ ಆಗಿರೋ ಒಂದು ರಕ್ತದ ಕಣಗಳನ್ನು ನಾವು ಕಿದ್ವಾಯಿ ಕ್ಯಾನ್ಸರ್ ಮಕ್ಕಳಿಗೆ ಪ್ಲೇಟ್ಲೆಟ್ಸ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ. ಒಬ್ಬರು ಕೊಡೋ ಅಂಥ ಒಂದು ರಕ್ತ 3 ಜೀವ ಉಳಿಸುತ್ತೆ. ಒಂದು ಪ್ಲಾಸ್ಮಾ, ಪ್ಲೇಟ್ಲೆಟ್ಸು ಮತ್ತು ಹೋಲ್ ಬ್ಲಡ್ಡು. ರಕ್ತದ ಕೊರತೆ ತುಂಬ ಇದೆ. ಇವನ್ ಒಂದು ಡೆಲಿವರಿ ಆಗಲಿ, ಒಂದು ರೋಡ್ ಆಕ್ಸಿಡೆಂಟ್ ಆಗಲಿ, ಒಂದು ಕ್ಯಾನ್ಸರ್ ಪೇಷಂಟ್ಸ್ಗಾಗಲಿ ಪ್ರತಿಯೊಬ್ಬರಿಗೂ ರಕ್ತದ ನೀಡಿ ಇದೆ. When I became MP in 2004, at that time our government was there in Karnataka. एक मेडिकल ऑफिसर, मेडिकल डायरेक्टर ने उनके पोस्टिंग के लिए मेरे से एक रिकमेंडेशन लेटर पूछा था. I had given him a letter. I don't know whether it happened because of that or not, but it happened after a month or two. My father was a very religious man. He was मेरा घर भी बहुत छोटा था, तो वो भी उधर ही बैठे थे और वो डायरेक्टर जो अपॉइंटमेंट हुआ था वो भी आया. उन्होंने एक स्वीट बॉक्स लाया था और एक बंडल लाया था. मेरा पिताजी ने देखा तो my father was there in my constituency. From his almost after he passed his 10th standard, he was there in that city only, that town only. So he was knowing who is who, though he was not a very big officer, or he was working at a clerical level in railways, but he was knowing. तो मुझे तुरंत मेरा पिताजी ने अंदर बुलाया और बोला, ये कौन है? मैंने बोला ये मेडिकल डायरेक्टर करके अपॉइंट हुआ है. उन्होंने 2 बॉक्स लाया है. शायद एक बॉक्स स्वीट लगता है, बाकी में क्या है आप पूछ लो. मैंने पूछा आपको डाउट क्या है? मेरे पिताजी ने बोला शायद उन्होंने पैसा लाया है. तो आप कहना क्या चाहते हैं? मेरा पिताजी ने कहा अगर वो पैसा लाया है तो पैसा आप कभी भी नहीं लेना. मैंने तो बोला मैं नहीं लूँगा, लेकिन आप इसको तुरंत आप उठ के आके अंदर क्यों बताया? तब मेरे पिताजी ने बताया फर्स्ट टाइम यू हैव बिकम MP,
and we come from a very, very ordinary family. And you have gone to the ration shop to bring, in those days शक्कर वगैरह भी देते थे, आप लेके आते हैं. ये जो आपको पैसा अगर देने के लिए लाया है, तो ये जो गरीब है उनके लिए दवाई वगैरह वगैरह खरीदना है, उसमें चोरी करके आपको देंगे. आप कभी भी इसमें पैसा नहीं लेना चाहिए, ऐसे मुझे मेरा पिताजी ने कहा. ಬೀಜಾಮೃತ ಆಗಿರ್ಬೋದು, ಘನಜೀವಾಮೃತ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಕಾಲೇಜಿನಲ್ಲಿ ನಮ್ಮ ಒಂದು ನೈಸರ್ಗಿಕ ವಿಭಾಗದಿಂದ ಅದಕ್ಕೆ ಸಂಬಂಧಪಟ್ಟ ಸಂಯೋಜಕರಾದ ಡಾಕ್ಟರ್ ವಿಜಯ ಮಹಾಂತೇಶ್ ಅವರು ಮತ್ತು ಡಾಕ್ಟರ್ ವಿ.ಪಿ. ಸಿಂಗ್ ಅವರು ಎಲ್ಲರೂ ಸೇರಿ ಇಲ್ಲೇ ಕಾಲೇಜಿನಲ್ಲೇ ನಾವು ಏನು ಗೋ ಮೂತ್ರದಿಂದ ಆಗಿರ್ಬೋದು, ಸಗಣಿಯಿಂದ ಆಗಿರ್ಬೋದು, ನಮ್ಮಲ್ಲೇ ತಯಾರಿಸಿ ಅವ್ರಿಗೆ ಯಾವ ಥರ ತಯಾರು ಮಾಡಬೇಕು ಅನ್ನೋದು ಪ್ರಾತ್ಯಕ್ಷಿಕ ಮುಖಾಂತರ ನಾವು ನಮ್ಮ ಕೃಷಿ ಶಿಕ್ಷಕರಿಗೆ ತೋರಿಸ್ಕೊಂಡ್ವಿ. ಮಾಡಬೇಕು ಅನ್ನೋದು ಒಂದು ಗುರಿ ಇದೆ. ಇದರಲ್ಲಿ ಅವರು 10,000 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಸನ್ನು ಸಹ ಓಪನ್ ಮಾಡಬೇಕು ಅಂತ ಒಂದು ಗುರಿ. ಅದಲ್ದಿರ ಇದರಲ್ಲಿ ಕವರ್ ಮಾಡಬೇಕಾಗಿರೋದು ರೈತರು 1 ಕೋಟಿ ರೈತರನ್ನ ಇದರಲ್ಲಿ ಕವರ್ ಮಾಡಬೇಕಂತಿದ್ದಾರೆ. ಅಂದರೆ ಆಲ್ಮೋಸ್ಟ್ ನಮ್ಮ ಏನು 140 ಕೋಟಿ ಏನಾಗಿದೆ ಆ ಜನಸಂಖ್ಯೆ 1 ಕೋಟಿನ ನಾವು ಈ ಒಂದು ಯೋಜನೆಯಲ್ಲಿ ಕವರ್ ಮಾಡಬೇಕಂತಿದ್ದೀವಿ. ಮತ್ತು ನಾವು ಇದರಲ್ಲಿ ರೈತರಿಗೆ 4,000ನ ನಗದು ರೂಪದಲ್ಲಿ ಅವರ ಅಕೌಂಟಿಗೆ ಡಿಬಿಟಿ ಮಾಡ್ತೀವಿ. ಎಲ್ಲ ರೈತರಿಗೆ ಸಾವಯವ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಮಾಡಲು ಅವರಿಗೆ ಸಹಕಾರ ನೀಡುತ್ತೇವೆ. ಈ ತರಬೇತಿಯಲ್ಲಿ ಘನ ಅಮೃತ, ಜೀವಾಮೃತ, ನಿಮ್ಮಾಮೃತ ಇವುಗಳ ತಯಾರಿಕೆಗಳೆಲ್ಲ ಕಲಿತುಕೊಂಡು ನಮ್ಮ ರೈತರಿಗೆ, ರೈತ ಮಹಿಳೆಯರಿಗೆ ಮಾಡಲು ಅವರಿಗೆ ಸಹಕಾರ ನೀಡುತ್ತೇವೆ. காவிரி டெல்டா பாதுகாக்கப்பட்ட வேளாண் மண்டலமாக அறிவிக்கப்படும் என்கிற நம்பிக்கையோடு செல்லுங்கள் என்று சொல்லி 2020 தமிழ்நாடு அரசு அறிவிப்பதற்கு ஒப்புதலை தந்த மாபெரும் தலைவராக இன்றைக்கு பிரதமர் வந்திருக்கிறார். Introduction in the rejuvenation of the soil. These two are possible because of the abundant work what they have done for us. We sincerely pray to the Prime Minister. A nationwide recognition has to be given to these people. ಸರ್ಕಾರ ಇದ್ದಾಗ ಯಾವುದೇ ರೈತರುಗಳಿಗೆ ಈ ತರ ಅನುಕೂಲ ಆಗಿರಲಿಲ್ಲ. ಈ ಸರ್ಕಾರ ಬಂದ್ಮೇಲೆ PM ಕಿಸಾನ್ ಯೋಜನೆ ಬಂದ್ಮೇಲೆ ಎಲ್ಲರಿಗೂ ಅನುಕೂಲ ಆಗಿದೆ. लंबा चल गया तो मुझे आने में विलंब हुआ. आप सबको जो असुविधा हुई, देश भर में मैं देख रहा हूं काफी लोग बैठे हैं, इसके लिए मैं आप सबकी क्षमा मांगता हूं. मैं जब पांडियन जी का भाषण सुन रहा था, मुझे लग रहा था अच्छा होता किसी ने मुझे बचपन में तमिल सिखाई होती तो मैं आज उस स्पीच का इतना आनंद ले सकता था, लेकिन मुझे वो सौभाग्य नहीं मिला. लेकिन जो कुछ मैं समझ पा रहा था, वो जलीकुट्टे के बात कर रहे थे, वे कोविड के समय जो कठिनाइयां हुई उसकी चर्चा कर रहे थे. लेकिन मैंने रवि जी को कहा है कि मुझे पांडियन जी के भाषण को
हिंदी या अंग्रेजी में तैयार करके भेजे, मैं इसे पढ़ना चाहूंगा, लेकिन मैं उनकी भावना को पूरी तरह आत्मसात कर रहा था, मैं अनुभव कर रहा था और मेरे लिए बहुत अच्छा पल था ये। जब मैं यहां मंच में आया तो मैं देख रहा था काफी किसान भाई बहन वो अपना गमछा घुमा रहे थे, तो मुझे लग रहा था कि बिहार की हवा मेरे आने से पहले पहुंच गई है। मेरे किसान भाई बहनों, कोयम्बटूर की इस पावन धरती पर सबसे पहले मैं मरुदमलई के भगवान मुरुगन को प्रणाम करता हूं। कोयम्बटूर कल्चर, कंपैशन और क्रिएटिविटी की भूमि है। ये शहर अपनी दक्षिण भारत की उद्यम शक्ति का पावर सेंटर है। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.